ಸುಮಲತಾಗೆ ಮಂಡ್ಯ ಲೋಕಸಭೆ ಟಿಕೆಟ್ ಮಿಸ್ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯತ್ತ ತಲೆ ಹಾಕದಂತ ಸಂಸದೆ ಸುಮಲತಾ ಈ ಹಿಂದೆ ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೂ ಕೂಡ ಸತತ 11 ಬಾರಿ ಮಂಡ್ಯಕ್ಕೆ ಭೇಟಿ ಕೊಟ್ಟಿದ್ರು. ಅದಾದ ನಂತರ ಅಂದ್ರೆ ದೆಹಲಿ ಹೋಗಿ ಬಂದ ನಂತರ ಮಂಡ್ಯದತ್ತ ಹೋಗೇ ಇಲ್ವಂತೆ. ನೋಡಿ, ದೆಹಲಿಗೆ ಹೋಗಿ ಬಂದ ನಂತರವೂ ಮಂಡ್ಯದತ್ತ ಸುಮಲತಾ ಅವರು ಹೋಗೇ ಇಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪ್ರತಿ ಬಾರಿ ಮಂಡ್ಯ ಭೇಟಿ ವೇಳೆ ನಾನೇ ಬಿಜೆಪಿಯ ಅಭ್ಯರ್ಥಿ ಅಂತ ವಿಶ್ವಾಸದಲ್ಲಿರ್ತಿದ್ರು. ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಎನ್ನುವ ಮಾಹಿತಿ ಸಿಕ್ಕ ನಂತರ ದೆಹಲಿಯಲ್ಲಿ ಬಿಜೆಪಿಯ ವರಿಷ್ಠರ ಭೇಟಿಯ ಬಳಿಕ ಸಂಸದೆ ಸುಮಲತಾ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕ್ಷೇತ್ರದತ್ತ ಅವರು ಕಾಲಿಡ್ತಾ ಇಲ್ಲ, ಹೋಗೇ ಇಲ್ಲ. ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೂ ಕೂಡ ಸತತ ಅವರು ಸತತ 11 ಬಾರಿ ಅವರು ಕ್ಷೇತ್ರಕ್ಕೆ ಹೋಗಿದ್ರಂತೆ. ಹೋದಾಗ್ಲೆಲ್ಲ ನಾನೇ ಈ ಬಾರಿ ಅಭ್ಯರ್ಥಿ, ನಾನೇ ಕಣಕ್ಕಿಳಿಯೋದು, ನೀವು ಮತ್ತೆ ನನ್ನನ್ನು ಗೆಲ್ಲಿಸಿ, ಈ ರೀತಿಯಾಗಿ ಮಾತನಾಡ್ತಾ ಇದ್ರು. ಆದ್ರೆ ದೆಹಲಿಗೆ ಹೋಗಿ ಬಂದ ನಂತರ HDKಗೆ ಟಿಕೆಟ್ ಸಿಗುತ್ತೆ ಅನ್ನೋ ಸುಳಿವು ಸಿಕ್ಕ ನಂತರ ಹೋಗ್ತಾ ಇಲ್ಲ ಅಂತ ಈಗ ಕೂಗು ಕೇಳಿ ಬರ್ತಾ ಇದೆ. ಸುಮಲತಾಗೆ ಮಂಡ್ಯ ಲೋಕಸಭೆ ಟಿಕೆಟ್ ಮಿಸ್ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯತ್ತ ತಲೆ ಹಾಕದಂತ ಸಂಸದೆ ಸುಮಲತಾ ಈ ಹಿಂದೆ ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೂ ಕೂಡ ಸತತ 11 ಬಾರಿ ಮಂಡ್ಯಕ್ಕೆ ಭೇಟಿ ಕೊಟ್ಟಿದ್ರು. ಅದಾದ ನಂತರ ಅಂದ್ರೆ ದೆಹಲಿ ಹೋಗಿ ಬಂದ ನಂತರ ಮಂಡ್ಯದತ್ತ ಹೋಗೇ ಇಲ್ವಂತೆ. ನೋಡಿ, ದೆಹಲಿಗೆ ಹೋಗಿ ಬಂದ ನಂತರವೂ ಮಂಡ್ಯದತ್ತ ಸುಮಲತಾ ಅವರು ಹೋಗೇ ಇಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪ್ರತಿ ಬಾರಿ ಮಂಡ್ಯ ಭೇಟಿ ವೇಳೆ ನಾನೇ ಬಿಜೆಪಿಯ ಅಭ್ಯರ್ಥಿ ಅಂತ ವಿಶ್ವಾಸದಲ್ಲಿರ್ತಿದ್ರು. ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಎನ್ನುವ ಮಾಹಿತಿ ಸಿಕ್ಕ ನಂತರ ದೆಹಲಿಯಲ್ಲಿ ಬಿಜೆಪಿಯ ವರಿಷ್ಠರ ಭೇಟಿಯ ಬಳಿಕ ಸಂಸದೆ ಸುಮಲತಾ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕ್ಷೇತ್ರದತ್ತ ಅವರು ಕಾಲಿಡ್ತಾ ಇಲ್ಲ, ಹೋಗೇ ಇಲ್ಲ. ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೂ ಕೂಡ ಸತತ 11 ಬಾರಿ ಅವರು ಕ್ಷೇತ್ರಕ್ಕೆ ಹೋಗಿದ್ರಂತೆ. ಹೋದಾಗ್ಲೆಲ್ಲ ನಾನೇ ಈ ಬಾರಿ ಅಭ್ಯರ್ಥಿ, ನಾನೇ ಕಣಕ್ಕಿಳಿಯೋದು, ನೀವು ಮತ್ತೆ ನನ್ನನ್ನು ಗೆಲ್ಲಿಸಿ, ಈ ರೀತಿಯಾಗಿ ಮಾತನಾಡ್ತಾ ಇದ್ರು. ಆದ್ರೆ ದೆಹಲಿಗೆ ಹೋಗಿ ಬಂದ ನಂತರ HDKಗೆ ಟಿಕೆಟ್ ಸಿಗುತ್ತೆ ಅನ್ನೋ ಸುಳಿವು ಸಿಕ್ಕ ನಂತರ ಹೋಗ್ತಾ ಇಲ್ಲ ಅಂತ ಈಗ ಕೂಗು ಕೇಳಿ ಬರ್ತಾ ಇದೆ. ಸುಮಲತಾಗೆ ಮಂಡ್ಯ ಲೋಕಸಭೆ ಟಿಕೆಟ್ ಮಿಸ್ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯತ್ತ ತಲೆ ಹಾಕದಂತ ಸಂಸದೆ ಸುಮಲತಾ ಈ ಹಿಂದೆ ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೂ ಕೂಡ ಸತತ 11 ಬಾರಿ ಮಂಡ್ಯಕ್ಕೆ ಭೇಟಿ ಕೊಟ್ಟಿದ್ರು. ಅದಾದ ನಂತರ ಅಂದ್ರೆ ದೆಹಲಿ ಹೋಗಿ ಬಂದ ನಂತರ ಮಂಡ್ಯದತ್ತ ಹೋಗೇ ಇಲ್ವಂತೆ. ನೋಡಿ, ದೆಹಲಿಗೆ ಹೋಗಿ ಬಂದ ನಂತರವೂ ಮಂಡ್ಯದತ್ತ ಸುಮಲತಾ ಅವರು ಹೋಗೇ ಇಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಪ್ರತಿ ಬಾರಿ ಮಂಡ್ಯ ಭೇಟಿ ವೇಳೆ ನಾನೇ ಬಿಜೆಪಿಯ ಅಭ್ಯರ್ಥಿ ಅಂತ ವಿಶ್ವಾಸದಲ್ಲಿರ್ತಿದ್ರು. ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಎನ್ನುವ ಮಾಹಿತಿ ಸಿಕ್ಕ ನಂತರ ದೆಹಲಿಯಲ್ಲಿ ಬಿಜೆಪಿಯ ವರಿಷ್ಠರ ಭೇಟಿಯ ಬಳಿಕ ಸಂಸದೆ ಸುಮಲತಾ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕ್ಷೇತ್ರದತ್ತ ಅವರು ಕಾಲಿಡ್ತಾ ಇಲ್ಲ, ಹೋಗೇ ಇಲ್ಲ. ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೂ ಕೂಡ ಸತತ 11 ಬಾರಿ ಅವರು ಕ್ಷೇತ್ರಕ್ಕೆ ಹೋಗಿದ್ರಂತೆ. ಹೋದಾಗ್ಲೆಲ್ಲ ನಾನೇ ಈ ಬಾರಿ ಅಭ್ಯರ್ಥಿ, ನಾನೇ ಕಣಕ್ಕಿಳಿಯೋದು, ನೀವು ಮತ್ತೆ ನನ್ನನ್ನು ಗೆಲ್ಲಿಸಿ, ಈ ರೀತಿಯಾಗಿ ಮಾತನಾಡ್ತಾ ಇದ್ರು. ಆದ್ರೆ ದೆಹಲಿಗೆ ಹೋಗಿ ಬಂದ ನಂತರ HDKಗೆ ಟಿಕೆಟ್ ಸಿಗುತ್ತೆ ಅನ್ನೋ ಸುಳಿವು ಸಿಕ್ಕ ನಂತರ ಹೋಗ್ತಾ ಇಲ್ಲ ಅಂತ ಈಗ ಕೂಗು ಕೇಳಿ ಬರ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.